ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟೂಡೆಂಟ್ಸ್ ಅಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಂತ ಅದರಲ್ಲಿ ಮೇನ್ ಟಾಪಿಕ್ ಅಂದ್ರೆ ಮೇನ್ ಸಬ್ಜೆಕ್ಟ್ ಅಂದ್ರೆ ಏನ್ ಹೇಳಿ, ನಾವು ಸ್ಕೋರ್ ಅನ್ನ ಮಾಡುವಂತಹ ಸಬ್ಜೆಕ್ಟ್. ಈ ಈ ಸಬ್ಜೆಕ್ಟ್ ಅಲ್ಲಿ ನಮ್ಗೆ 1 ಮಾರ್ಕ್ಸ್ ಹೋಗ್ಬಾರ್ದು. ಹಾಗೆ ನಾವು ಇವತ್ತು ನಿಮ್ಗೆ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀವಿ, ಅದನ್ನ ಫಾಲೋ ಮಾಡಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಹೇಗೆ ಕ್ವಶನ್ಸ್ ಕೇಳ್ತಾನೆ, ಯಾವ ಟಾಪಿಕ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಹೌದಲ್ಲ, ನೋಡೋಣ ಬನ್ನಿ. ರೀಸನಿಂಗ್ ಅಲ್ಲಿ ನಮ್ಗೆ ಮಿನಿಮಮ್ 40 ಮಾರ್ಕ್ಸ್ ಬರಲೇಬೇಕು. ಮಿನಿಮಮ್ ಹೇಳ್ತಾ ಇದ್ದೀನಿ ಅಂದ್ರೆ ಔಟ್ ಆಫ್ ಔಟ್ ಬರಲೇಬೇಕು. ಯಾಕಂದ್ರೆ ಹೇಳಿ, ನಾವು ಒಂದು ಅನಾಲಿಸಿಸ್ ಮಾಡೋಣ. ಹೇಗೆ ಅಂದ್ರೆ, ನಮ್ಗೆ ರೀಸನಿಂಗ್ ಅಲ್ಲಿ ಒಂದ್ ನಿಮಿಷ, ಸಾರಿ, ನಮ್ಗೆ ರೀಸನಿಂಗ್ ಅಲ್ಲಿ ನಮ್ಗೆ ರೀಸನಿಂಗ್ ಅಲ್ಲಿ 40 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮ್ಯಾಥ್ಸ್ ಜಿ ದಲ್ಲಿ ಹೇಳಕ್ ಬರಲ್ಲ, ಎಷ್ಟು ಮಿನಿಮಮ್ ಅಂತ 10 ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದ್ರಿ, ಮ್ಯಾಥ್ಸ್ ಮಿನಿಮಮ್ 20. ಓಕೆ, ನೆಕ್ಸ್ಟ್ ಗ್ರಾಮರ್ ಯಾವ್ದು, ಹಿಂದಿ ಆರ್ ಇಂಗ್ಲಿಷ್ ಗ್ರಾಮರ್, ಎಷ್ಟಾಗುತ್ತೆ ನೋಡ್ರಿ, 10 ಹಿಡಿಯೋಣ, ಹಂಗಂದ್ರೆ 20 ಮಾರ್ಕ್ಸ್. ಓಕೆ, ಕ್ಯಾಲ್ಕುಲೇಟ್ ಮಾಡಿ. 0 4 1 5 6 7 8 9 90 ಮಾರ್ಕ್ಸ್ ಆಯ್ತು. ವಾಟ್ ಈಸ್ ದಿಸ್ ಇಫ್ ಯು ಸ್ಕೋರ್ 40 ಮಾರ್ಕ್ಸ್ ಇನ್ ರೀಸನಿಂಗ್? ಅದೇ ನೀವು ರೀಸನಿಂಗ್ ಅಲ್ಲೇ 20 ಮಾರ್ಕ್ಸ್, ನೀವು ಅದೇ ರೀಸನಿಂಗ್ ಅಲ್ಲೇ 20 ಮಾರ್ಕ್ಸ್ ತಗೊಂಡ್ರೆ, ಸಿ ಯುವರ್ ಸ್ಕೋರ್ಸ್ 20 20 20 0 4 5 6 16 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗುತ್ತೆ? 30 ಮಾರ್ಕ್ಸ್ ಡಿಫ್ರೆಂಟ್ ಇದೆ. ಅದಕ್ಕಾಗಿ ದಿಸ್ ಈಸ್ ದ ಕೋರ್ ಸಬ್ಜೆಕ್ಟ್. ಓಕೆ, ಫುಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕು ಅಂದ್ರೆ 40 ಮಾರ್ಕ್ಸ್. ಎಫರ್ಟ್ ಜಾಸ್ತಿ ಏನು ಬೇಕಾಗಿಲ್ಲ. ಮ್ಯಾಥ್ಸ್ ತರ ಆಗ್ಲಿ, ಜಿ ಕೆ ತರ ಆಗ್ಲಿ, ಅಷ್ಟೊಂದು ಎಫರ್ಟ್ಸ್ ಏನು ಅವಶ್ಯಕತೆನೇ ಇಲ್ಲ ರೀಸನಿಂಗ್ಗೆ. ಮಿನಿಮಮ್ 30 to 45 ಡೇಸ್ ಅಲ್ಲಿ ನೀವು ರೀಸನಿಂಗ್ ಮಾಡ್ಬೋದು, ಕವರ್ ಮಾಡ್ಕೊಂಡ್ಬಿಡ್ಬೋದು. ಹೌದಲ್ಲ, ನೋಡೋಣ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಹೇಗೆ ಅಂತ ಹೇಳಿ. ಬ್ಲಡ್ ರಿಲೇಷನ್, ಕ್ಯಾಲೆಂಡರ್ಸ್ ಬರುತ್ತೆ, ಕ್ಲಾಕ್ಸ್ ಇದೆ, ಡಿಕೋಡಿಂಗ್ ಇದೆ, ಡೈಸಸ್ ಮೇಲೆ ಬರುತ್ತೆ, ಡೈರೆಕ್ಷನ್ ಮೇಲೆ ಬರ್ಬೋದು, ಮಿರರ್ ಅಂಡ್ ವಾಟರ್ ಇಮೇಜ್ ಬರುತ್ತೆ, ಆಡ್ ಅಂಡ್ ಒನ್ ಅಂತ ಪಿಕ್ಚರ್ ಸೀರೀಸ್, ನೆಕ್ಸ್ಟ್ ಪೇಪರ್ ಫೋಲ್ಡಿಂಗ್ ಅಲ್ಲಿ, ಪ್ಯಾಟರ್ನ್ ಸೀರೀಸ್ ಅಲ್ಲಿ, ಆರ್ಡರ್ ಅಂಡ್ ರ್ಯಾಂಕಿಂಗ್, ಸಿಟ್ಟಿಂಗ್ ಅಂಡ್ ಅರೇಂಜ್ಮೆಂಟ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸಿಲಾಗಿಸಮ್. ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವಂದ್ರೆ, ಬ್ಲಡ್ ರಿಲೇಷನ್ ಮಿನಿಮಮ್ ಒಂದು ಕ್ವಶನ್ ಬರ್ಬೋದು. ನೆಕ್ಸ್ಟ್ ಕ್ಯಾಲೆಂಡರ್ ಕೇಳಬಹುದು ಅಥವಾ ಕೇಳದೇ ಇರಬಹುದು. ಓಕೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಚಾಪ್ಟರ್ ಆಲ್ಸೋ, ಡೋಂಟ್ ನೆಗ್ಲೆಕ್ಟ್ ವಿತ್ ಇನ್. ಓಕೆ, ನೆಕ್ಸ್ಟ್ ಕ್ಲಾಕ್ಸ್ ಸೇಮ್ ಅದೇ ತರ ಬಂದ್ರು ಬರ್ಬೋದು, ಬರಲೇ ಇರ್ಬೋದು. ಜಸ್ಟ್ ಯಾಕಂದ್ರೆ ಅವ್ನು ಕೇಳೋ ಇದ್ರ ಮೇಲೆ ಹೇಳ್ತಾ ಇದೀನಿ. ಯಾಕಂದ್ರೆ ಕ್ಲಾಕ್ಸ್ ಕೇಳ್ದ, ಅಕಸ್ಮಾತ್ ಬೈ ಮಿಸ್ ಆಗಿ ಕ್ಲಾಕ್ಸ್ ಕೇಳ್ದ ಅಂದ್ರೆ ನಿಮ್ಗೆ ಬರಬಾರ್ದು ಅಂತ. ಯಾವುದೇ ಚಾಪ್ಟರ್ ಮಿಸ್ ಮಾಡಬಾರ್ದು ನೀವು ಕ್ವಶನ್ಸ್ನ. ಕ್ಲಾಕ್ಸ್ ಕೇಳದೇ ಇರ್ಲಿ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಚಾಪ್ಟರ್ ಆಲ್ಸೋ. ನೆಕ್ಸ್ಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಮಿನಿಮಮ್ 2 to 3 ಕ್ವಶನ್ಸ್. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಿನಿಮಮ್. ಡೈಸ್ ಮೇಲೆ ಅಂತೂ ಒಂದು ಪಿಕ್ಸ್. ನೆಕ್ಸ್ಟ್ ಡೈರೆಕ್ಷನ್ ಮೇಲೆ ಸೇಮ್ ಅಗೇನ್ ಕೇಳಬಹುದು, ಕೇಳದೇ ಇರಬಹುದು, ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್. ಮಿರರ್ ಅಂಡ್ ವಾಟರ್ ಇಮೇಜ್ ಒಂದು. ನೆಕ್ಸ್ಟ್ ಆಡ್ ಅಂಡ್ ಅಂತಂದ್ರೆ ಅದನ್ನು ಒಂದು 2 ಕ್ವಶನ್ಸ್ ಬರುತ್ತೆ. ಪಿಕ್ಚರ್ ಸೀರೀಸ್ ಅಂಡ್ ಸೀಕ್ವೆನ್ಸ್ ಒಂದು, ಪೇಪರ್ ಫೋಲ್ಡಿಂಗ್ ಒಂದು, ಪ್ಯಾಟರ್ನ್ ಸೀರೀಸ್ ಅಂಡ್ ಸೀಕ್ವೆನ್ಸಸ್ 2 ಕ್ವಶನ್. ನೆಕ್ಸ್ಟ್ ಆರ್ಡರ್ ಅಂಡ್ ರ್ಯಾಂಕಿಂಗ್ ಒಂದು, ಸಿಟ್ಟಿಂಗ್ ಅರೇಂಜ್ಮೆಂಟ್ 2 ಬರ್ಬೋದು ಅಥವಾ 3 ಬರ್ಬೋದು, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಪಿಕ್ಚರ್ ಅದನ್ನು 2 ಕ್ವಶನ್ಸ್ ಬರ್ಬೋದು, ಸಿಲಾಗಿಸಮ್ 1 ಕ್ವಶನ್ ಬರ್ಬೋದು. ನೋಡಿ, ಬ್ಲಡ್ ರಿಲೇಷನ್ ಒಂದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ 5, ಡೈಸ್ ಒಂದು 6, 7 8 10 11 12 13 15 16 17 18 21 ಕ್ವಶನ್ ಐತಲ್ಲ.
ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಬರ್ಬೋದು, ಯಾವುದೇ ಚಾಪ್ಟರ್ ಇಂದನೂ ಹೆಚ್ಚು ಕಡಿಮೆ ಬರ್ಬೋದು. ಬಟ್ ಪಿಕ್ಸ್ ಅಂತೂ ಇಷ್ಟು ಕೇಳೇ ಕೇಳ್ತಾರೆ. ಅದಕ್ಕಾಗಿ ನಿಮಗೆ ನೀವು ಡೈಲಿ ಇವತ್ತು ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡಿದ್ರೆ, ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡಿದಿರ ಅಂದ್ಕೊಳ್ಳಿ. ಬ್ಲಡ್ ರಿಲೇಷನ್ ಏನು ಮಾಡಬೇಕು ಅಂದರೆ, ಬ್ಲಡ್ ರಿಲೇಷನ್ ಅಲ್ಲಿ ನಿಮಗೆ ಎಲ್ಲ ಗೊತ್ತಿರಬೇಕು. ಏನಂದ್ರೆ ಈಗ ನನ್ನ ಅತ್ತೆಯ ಮಗ ನನಗೆ ಏನಾಗಬೇಕು, ಈ ತರ ಎಲ್ಲ ಬೇಸಿಕ್ಸ್ ಗೊತ್ತು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಲೆಂಡರ್ಸ್ ನೋಡ್ಕೊಳ್ಳಿ. ಕ್ಲಾಕ್ಸ್ ನೋಡಿ, ಕ್ಲಾಕ್ಸ್ ಕೇಳಬಹುದಿತ್ತು, ಕೇಳದೇ ಇರ್ಬೋದು. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಗೇನ್. ಐ ಆಮ್ ಟೆಲಿಂಗ್ ಯು. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಫ್ರೆಂಡ್ಸ್, ಇದಂತೂ ಫಿಕ್ಸ್ ರೀ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ನೀವು ವಿತ್ ಇನ್ 3 to 4 days ಯು ವಿಲ್ ಬಿ ಪರ್ಫೆಕ್ಟ್. ಡೈಸಸ್ ಅಂತೂ ಒಂದು ಕ್ವಶನ್ ರೀ, ಫಿಕ್ಸ್ ರೀ. ವಿತ್ ಇನ್ 30 ಸೆಕೆಂಡ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ತರ ನೀವು ಪ್ರಾಕ್ಟೀಸ್ ಮಾಡಿ. ಡೈರೆಕ್ಷನ್ಸ್ ಕೇಳ್ತಾನೆ. ಓಕೆ, ನಿಮಿಷ. ಓಕೆ, ಡೈರೆಕ್ಷನ್ ಕ್ವಶನ್ಸ್ ಕೇಳ್ಬೋದು. ಮಿರರ್ ಅಂಡ್ ವಾಟರ್ ಇಮೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ನೆಕ್ಸ್ಟ್ ಆಡ್ ಅಂಡ್ ವಾರ್ಡ್ ಔಟ್ ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಿಕ್ಚರ್ ಸೀರೀಸ್ ಅಂಡ್ ಸೀಕ್ವೆನ್ಸ್ ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಟಾಪಿಕ್ ಮಾಡ್ಕೊಂಬಿಡಿ. ಒಂದು ಕೋಡಿಂಗ್ ಅಂಡ್ ಡಿಕೋಡಿಂಗ್. ಸ್ಟಾರ್ಟಿಂಗ್ ಏನು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಫಿನಿಶ್ ಮಾಡ್ಕೊಳ್ಳಿ. ಓಕೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಫಿನಿಶ್ ಮಾಡಿ. ನಿಮಿಷ ರೀ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಫಿನಿಶ್ ಮಾಡ್ಕೊಳ್ಳಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಆದ್ಮೇಲೆ ಡೈಸಸ್ ಫಿನಿಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿರರ್ ಅಂಡ್ ವಾಟರ್ ಇಮೇಜ್. ನೆಕ್ಸ್ಟ್ ಆಡ್ ಅಂಡ್ ಪಿಕ್ಚರ್ ಸೀರೀಸ್, ಪೇಪರ್ ಕೋಡಿಂಗ್. ನೆಕ್ಸ್ಟ್ ಪ್ಯಾಟರ್ನ್ ಸೀರೀಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಸ್ಟೇಟ್ಮೆಂಟ್ ಅಂಡ್ ಕಂಪ್ಲೇಂಟ್, ಸಿಲೋಗಿಸಮ್. ಇವು ಆಪ್ಷನಲ್ ಇಟ್ಟಿದ್ದೀವಿ ನಿಮಗೆ. ಆಪ್ಷನಲ್ ಮಾಡಬೇಕು, ಬಟ್ ಹೇಳಕ್ ಬರಲ್ಲ ಯಾವ ತರ ಕೇಳ್ಬೋದು ಅಂತ. ಬ್ಲಡ್ ರಿಲೇಷನ್ ಒಂದು ಮಿನಿಮಮ್ ಈಗ ಸದ್ಯಕ್ಕೆ ನೀವು 1, 2, 3, 4, 5, 6, 7, 8, 9, 10, 11 ಚಾಪ್ಟರ್. 11 ಚಾಪ್ಟರ್ ಮೇಲೆ ಮಾಡಿದ್ರೆ ನೀವು ಮಿನಿಮಮ್ 30 ಕ್ವಶನ್, 30 ಮಾರ್ಕ್ಸ್ ಅಂತೂ ಮಾಡಲೇಬಹುದು. ಆಲ್ ಕ್ವಶನ್ಸ್ ಆರ್ ಡೂಯೇಬಲ್. ಆ ತರ ಏನು ನಿಮ್ಗೆ ಟಫ್ ಅಂತ ಕೇಳೋದೇ ಇಲ್ಲ. ರೀಸನಿಂಗ್ ಅಲ್ಲಿ ನೀವು ಸ್ಕೋರ್ ಮಾಡಬೇಕು, 40ಗೆ 40 ಮಾಡಬೇಕು. ಓಕೆ, ನಾವು ಅದಕ್ಕಾಗಿನೇ ನಿಮ್ಗೆ SSCGDಗೆ ಪ್ರೀವಿಯಸ್ ಇಯರ್ ಕೇಳದಂತ ರೀಸನಿಂಗ್ ಕ್ವಶನ್ಸ್ ನ ತಗೊಂಡ್ ಬಂದು ಡೈಲಿ ಒಂದೊಂದು ಪ್ರಾಕ್ಟೀಸ್ ಸೆಟ್ ನ ಸಾಲ್ವ್ ಮಾಡ್ತೇವೆ. ಪ್ರತ್ಯೇಕವಾಗಿ ರೀಸನಿಂಗ್ ಮತ್ತೆ ಆಮೇಲೆ ಮ್ಯಾಥ್ಸ್ ಮಾಡುತ್ತೇವೆ. ನೆಕ್ಸ್ಟ್ ನಿಮ್ಗೆ GKನು ಮಾಡ್ತೇವೆ. ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ ಅಥವಾ ಹಿಂದಿನೂ ನೋಡೋಣ. ಓಕೆ, ಬಟ್ ನಮ್ಮ ಕಡೆಯಿಂದ ನಿಮ್ಗೆ 100% ಎಫರ್ಟ್ ಕೊಡ್ತೀವಿ. ಬಟ್ ನೀವು ಒಂದು 3 ಮಂತ್ಸ್ ಅಲ್ಲಿ ಜಾಬ್ ತಗೋಬಹುದು ಅಂದ್ರೆ ಅದೂನೇ SSCGD. ನೆಕ್ಸ್ಟ್ ನೀವು ಮತ್ತೆ ನಾವು CGL ಗೆ ಟ್ರೈ ಮಾಡ್ತೀನಿ, ಹಾಗೆ CPO ಟ್ರೈ ಮಾಡ್ತೀನಿ, MTS ಗೆ ಟ್ರೈ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಟೇಕ್ ಹಾರ್ಡ್ಲಿ 1 to 2 years. ಅಷ್ಟಾದ್ರೂ ಆಗುತ್ತೋ ಇಲ್ಲೋ ಅನ್ನೋ ಡೌಟ್ ಅಲ್ಲಿ ಇರ್ತೀವಿ. ಬಟ್ ಬಂದ ತಕ್ಷಣ ಒಂದು 3 ತಿಂಗಳಲ್ಲಿ ನಿಮ್ಗೆ ಜಾಬ್ ಬೇಕು ಅಂದ್ರೆ, ಸರ್ ನಾನು ಬರ್ತೀನಿ, ನಾನು 3 ಮಂತ್ಸ್ ಟೈಮ್ ಇದೆ, ನಾನು ಒಂದು ಜಾಬ್ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಅದೇ SSCGD. ಮತ್ತೆ ಈಗ ನಿಮ್ಗೆ SSCGDಯಲ್ಲೇ ಇವಾಗ SSCGDಯಲ್ಲೇ ನಿಮ್ಗೆ RPF ಕಾನ್ಸ್ಟೇಬಲ್ ಒಂದು ಬರ್ತಾ ಇದೆ. RPF ಕಾನ್ಸ್ಟೇಬಲ್ ಬರ್ತಾ ಇದೆ. ಯಾಕಂದ್ರೆ ಇದು ಆಲ್ ಓವರ್ ಇಂಡಿಯಾ ಮೆರಿಟ್ ನಿಲ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಹಿಂದಿನ ವರ್ಷ ಆಗ್ಲಿ ಎಲ್ಲ ಆಗ್ಲಿ ನಮ್ ಕರ್ನಾಟಕದವ್ರು ಕಡಿಮೆ ಜನ ಹೋಗೋದು. ಬಟ್ ಈಗ ನಮ್ ಕರ್ನಾಟಕದವ್ರಿಗೆ ಸ್ವಲ್ಪ ಅದೃಷ್ಟ ಬಂದಿದೇನೋ, ಅದಕ್ಕಾಗಿ ನಮ್ಗೆ ಅವರು RPF ಕಾನ್ಸ್ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ನೀವು RPF ಅಲ್ಲಿ ಬರ್ರಿ, ಯಾಕೋ ನೀವು ಬಾಳ್ ಬರಾತಿಲ್ಲ ಅಂತ ಹೇಳಿ ಅವ್ರು ನಮಗೂ ಜಾಯಿನ್ ಮಾಡ್ಯಾರ ಇದ್ರಾಗ. ಅದಕ್ಕಾಗಿ ನೀವು RPF ಕಾನ್ಸ್ಟೇಬಲ್ ತುಂಬಾ ಚೆನ್ನಾಗಿರುತ್ತೆ. ಇದು ಡ್ಯೂಟಿನೂ ತುಂಬಾ ಚೆನ್ನಾಗಿದೆ. ಬಟ್ 3 ಮಂತ್ಸ್ ಅಲ್ಲಿ ನೀವು ಹಾರ್ಡ್ಲಿ ಟ್ರೈ ಮಾಡಿ, ಏನಾಗುತ್ತೆ ಅದನ್ನ ಕೊಡಿ. ಓಕೆ, ನೆಕ್ಸ್ಟ್ ನಿಮ್ಗೆ ಅದೇ ತರ ನಾವು ಮ್ಯಾಥ್ಸ್ಗಾಗ್ಲಿ GKದು ಸ್ಟ್ರಾಟಜಿನ ತಗೊಂಡ್ ಬರ್ತೀವಿ. ಓಕೆ, ಥ್ಯಾಂಕ್ ಯು.